ಕೊನೆಗೂ ಅಕ್ಕ ಮನೆಗೆ ಬಂದ್ವಿ. ಸೊ ಬರ್ಡೇ ಇಲ್ಲಿ ಸ್ಲೀಪಿಂಗ್ ಆಲ್ರೆಡಿ, ಎದ್ದೊಳ್ಳಿ. ಆಮೇಲೆ ಇವಳು ನೋಡಿ ಗೇಮ್ ಆಡ್ತಾವಳೆ. ಆಲ್ರೆಡಿ ಪೂಜೆ ಎಲ್ಲ ಆಗೋಗಿದೆ. ಸೊ ಇಲ್ಲಿ ಆಲ್ರೆಡಿ ಅಡುಗೆಗೆ ಏನೇನು ಬೇಕು ಎಲ್ಲ ಹೆಚ್ಕೊತಾ ಇದ್ದಾರೆ. ಇಲ್ಲಿ ಶಾವಿಗೆ ಪಾಯಸ ರೆಡಿ ಆಗ್ತಿದೆ ಫ್ರೆಂಡ್ಸ್, ನೀವು ನೋಡಿ. ಸೊ ಇಲ್ಲಿ ಶವಿ ತುಪ್ಪ ರೆಡಿಯಾಗಿದೆ, ಬಿಸಿ ನೀರು ಕುದೀತಾ ಇದೆ. ಶವಿ ಶಾವಿಗೆ ಏನಾಗ್ತಿದೆ, ಫ್ರೈ ಆಗ್ತಿದೆ. ನೋಡಿ, ಯಾರಿಗಾದ್ರೂ ತರಕಾರಿ ಹೆಚ್ಚಕ್ಕೆ ಯಾರಾದರೂ ಫಂಕ್ಷನಿಗೆ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಖತ್ತಾಗಿ ಹೆಚ್ಕೊಡ್ತಾರೆ. ಫಂಕ್ಷನ್ ಮುಗಿಯೋಷ್ಟರಲ್ಲಿ ಹೆಚ್ಕೊಟ್ಬಿಡ್ತಾರೆ, ಚಿಂತೆ ಮಾಡಬೇಡಿ. ಮತ್ತೆ ನೋಡಿ, ವಿಡಿಯೋ ಮಾಡೋಕ್ಕೂ ಬಿಡೋದು, ಅದು ಬಿಡಿಸ್ಕೊಡು ಇದು ಬಿಡಿಸ್ಕೊಡು ಅಂತಾರೆ. ಏನೇನು ಅಡುಗೆ ಮಾಡ್ತಿದ್ದೀಯಾ? ಇದು ಮೆಣಸಿನಕಾಯಿ ಬಜ್ಜಿ, ಆಮೇಲೆ ಇದು ಬೀನ್ಸ್ ಪಲ್ಯ. ಶಾವಿಗೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ನೋಡಿ. ನನಗೂ ನಮ್ಮ ಅಕ್ಕನಿಗೂ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಮಾವ ನಮ್ಮ ಅಕ್ಕನಿಗೆ ಫಸ್ಟ್ ಬರ್ಡೇಗೆ ಬೇರೆ ಗಿಫ್ಟ್ ಜೊತೆಗೆ ಈ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಅವಳಂತೂ ತುಂಬ ಇಷ್ಟಪಟ್ಟು ಈ ಫೋಟೋನ ಎಂಟ್ರೆನ್ಸಲ್ಲೇ ಹಾಕೊಂಡ್ಬಿಟ್ಟಿದ್ದಾಳೆ. ಸೊ ಗಾಯ್ಸ್, ಇವಾಗ ನಮ್ಮ ಚೋಟುಗೆ ಸ್ಕೂಲ್ ಬಿಟ್ಟಿದ್ದಾರೆ. ಸೊ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಕೂಲ್ ಹತ್ರ ಬಂದ್ವಿ, ಇನ್ನು ಸ್ಕೂಲ್ ಬಿಟ್ಟಿಲ್ಲ, ಪ್ರಾಕ್ಟೀಸ್ ನಡೀತಾ ಇದೆ. Very good. Totally blue group 9, 10 and green group 5. Time to blue group. ನಿನ್ನ ಕೇಕ್ ನಾನು ನಿಂಗೆ ತೋರಿಸ್ತೀನಿ. ನಿಂಗೆ ಕೇಕ್ ಇಲ್ವಲ್ಲ, ನಿಂಗೂ ಬೇಕಾ ಕೇಕ್? ರೆಡ್ ಕಲರ್. ನಿಮಗೆ 2 ಕಲರ್ ಬಂದಿತ್ತಾ? ಯಾವ ಕಲರು? ನಿನ್ನ ಬರ್ಡೇಗೆ ಪಪ್ಪ ಏನು ಗಿಫ್ಟ್ ಕೊಟ್ಟಿತ್ತು? ಅಪ್ಪ ಏನು ಗಿಫ್ಟ್ ಕೊಟ್ಟು? ನಂಗೆ ಅರ್ಥ ಆಗ್ತಿಲ್ಲ. ನಾನು ರೆಡಿ ಆಗ್ಬೇಕಿತ್ತು ಇಷ್ಟರಲ್ಲಿ. ಆಲ್ರೆಡಿ ಟೈಮ್ ಎಷ್ಟಾಯ್ತು? 7 ಆಯಿತು. ಬಟ್ ನಾನು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಂತ ಅಂಗಡಿಗೆ ಹೋಗಿದ್ದೆ. ಬರೋಷ್ಟರಲ್ಲಿ ಲೇಟ್ ಆಯಿತು. ಇವಾಗ ಹೋಗಿ 2 ನಿಮಿಷ ರೆಡಿಯಾಗಿ, ನಾವೇನು ಹೆಂಗಿದ್ರು ಬೆಳೆದಿದ್ದೀವಲ್ಲ, ಪತ್ತಾಂಕ ರೆಡಿ ಆದರೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನಮ್ಮ ಕಾಲದಲ್ಲೆಲ್ಲ ಲಿಪ್ಸ್ಟಿಕ್ ಅಂತ ಏನು ಗೊತ್ತಿಲ್ಲ, ಈಗಿನ ಮಕ್ಕಳು ಇದೆ. ಕ್ವೀನ್ ಇಸ್ ರೆಡಿ. ಕನ್ನಡಿ ನೋಡ್ಕೊ, ಕನ್ನಡಿ ನೋಡ್ಕೊ ಚಿನಿ, ಹೆಂಗಿದೆ? ನೋಡಿ ನಮ್ಮ ಅಕ್ಕ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ರೆಡಿ ಆಗಿದೆ, ರೆಡಿ ಇದೆ. ನಮ್ಮ ಮಾವ ಮಾಡಿರೋ ಶತಕೋಟಿ ಜನಗಳಲ್ಲಿ ನಮದೊಂದೇ
ಗಣಪತಿ